ಮಾಧ್ಯಮದ ಸ್ನೇಹಿತರು ಕೂಡ ಮೊದಲೇ ಇವತ್ತು ನಾವು ಒಂದು ಮಹತ್ವಪೂರ್ಣವಾದಂಥ ಹೆಜ್ಜೆ ನಮ್ಮ ಕಲಬುರಗಿ ಪೊಲೀಸ್ ಆಯುಕ್ತರ ವಲಯದಲ್ಲಿ ನಾವು ಇಟ್ಟಿದ್ದೇವೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಮ್ಮ ಕಲಬುರಗಿನಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಟ್ರಾಫಿಕ್ ವೈಲೇಷನ್ಸ್ ಏನಾಗ್ತಾ ಇದೆ ಅದನ್ನ ನಾವು ನಿಯಂತ್ರಣ ತರಲಿಕ್ಕೆ ಒಂದು ಸರಳ ಹಾಗೂ ಸಬಲ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಈ ITMS ಈ ಚಲ ಇದರಿಂದ ನಗರದಲ್ಲಿ ಎಲ್ಲೇ ಟ್ರಾಫಿಕ್ ವೈಲೇಷನ್ ಇರ್ಬೋದು, ಅದು ರಾಂಗ್ ಸೈಡ್ ಪಾರ್ಕಿಂಗ್ ಇರ್ಬೋದು, ಓವರ್ ಸ್ಪೀಡಿಂಗ್ ಇರ್ಬೋದು, ಈಗ ಬೈಕ್ ಮೇಲೆ ಟ್ರಿಪಲ್ ರೈಡಿಂಗ್ ಇರ್ಬೋದು, ಅಥವಾ ಇಲ್ಲಿಗಲ್ ಪಾರ್ಕಿಂಗ್ ಇರ್ಬೋದು, ಇವೆಲ್ಲ ಏನು ಟ್ರಾಫಿಕ್ ವೈಲೇಷನ್ಸ್ ಇರುತ್ತೆ ಇದನ್ನ ಕೂಡಲೇ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ ಅಂದ್ರೂ ಆ ಫೋಟೋವನ್ನ ತಗೊಂಡು ಅಥವಾ ಯಾರಾದ್ರೂ ನಾಗರಿಕರನ್ನ ಕಳಿಸ್ತಾರೆ ಆ ಫೋಟೋದ ಮುಖಾಂತರ ಆ ನೇಚರ್ ಆಫ್ ವೈಲೇಷನ್ ಏನಿದೆ ಮತ್ತೆ ಆ ವಾಹನ ಚಾಲಕರ ಸಿಸ್ಟಮ್ ಅನ್ನ ಜಾರಿ ತರ್ತಾ ಇದ್ದೀವಿ. ಇದು ಬಹಳಷ್ಟು ಕಡೆ ಬರೀ ಬೆಂಗಳೂರಿಗೆ ಮತ್ತೆ ಬೇರೆ ಕಾರ್ಪೊರೇಷನ್ ಸೀಮಿತ ಇತ್ತು. ನನ್ನ ಪ್ರಕಾರ 2-3 ಕಾರ್ಪೊರೇಷನ್ ಬಿಟ್ಟರೆ ಬೇರೆ ಕಡೆ ಇಲ್ಲ ಅನ್ಸುತ್ತೆ. ಸೊ ನಮ್ಮ ಕಲಬುರಗಿನಲ್ಲಿ ಇವತ್ತು ನಾವೇನು ಈ ವೈಲೇಷನ್ಸ್ ಅನ್ನ ನಾವು ನಿಯಂತ್ರಣ ಮಾಡ್ಬೇಕಂತ ಇದ್ದೀವಿ. ಇದು ಒಂದು ದೊಡ್ಡ ಹೆಜ್ಜೆ ಅಂತ ಭಾವಿಸ್ತಾ ಇದ್ದೀನಿ. ಆಮೇಲೆ ಇದು ಏನಿದೆ ಈ ವ್ಯವಸ್ಥೆಯನ್ನ ಉಪಯೋಗ ಮಾಡೋದು ಬಹಳ ಸರಳ. ಬರೇ ಪೊಲೀಸರೇ ಮಾಡಬೇಕು ಅಂತಿಲ್ಲ. ಈಗ ಎಷ್ಟೊಂದು ಸರಿ ನೋಡಿರ್ತೀವಿ, ನಮ್ಮ ಮನೆ ಮುಂದೆನೆ ಬಂದು ನಿಂತ್ಕೊಂಡು ಹೋಗ್ಬಿಟ್ಟಿವಿ. ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದ್ಸರಿ ನೀವೇ ನಮ್ಮ ನಾಗರಿಕರೇ ಅದು ಫೋಟೋ ತೆಗೆದು ಕಳಿಸಿದ್ರೆ ವಿತ್ ನಂಬರ್ ಪ್ಲೇಟ್, ವಾಟ್ಸ್ಆಪ್ ನಂಬರ್ ಇದೆ ಒಂದು 9480805500 9480805500. ಸೊ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಆಗ್ಬೋದು. ಸೊ ನೀವು ಅದು ವೈಲೇಷನ್ ಕಳಿಸ್ಕೊಳ್ಳೋದು, ನೀವು ಫೋಟೋ ತೆಗೆದು ಕಳಿಸಿದ ತಕ್ಷಣ ವಾಹನದ ಮಾಲೀಕರು ಯಾರು ಮತ್ತೆ ಎಲ್ಲಿಂದ ಇದೆ ಅಂತ ಇದು ITMS ಏನು ವೆಬ್ ಅಪ್ಲಿಕೇಶನ್ ಇದೆ, ಇದು ಆಲ್ ಇಂಡಿಯಾ ಡೇಟಾ ಬೇಸಿಗೂ ಕೂಡ ಕನೆಕ್ಟ್ ಆಗಿದೆ. ಸೊ ಅದು ಬೀದರ್ ಗಾಡಿ ಇರ್ಬೋದು, ಬಿಹಾರ್ ಗಾಡಿ ಇರ್ಬೋದು, ಇಮಿಡಿಯೇಟ್ ಆಗಿ ನಮಗೆ ಓನರ್ ಯಾರು, ಅವ್ರ ಅಡ್ರೆಸ್ ಏನು, ಮೊಬೈಲ್ ನಂಬರ್ ಏನು ಎಲ್ಲ ಗೊತ್ತಾಗುತ್ತೆ. ಅಲ್ಲೇ ನಾವು ಚಲಾನನ್ನ ನಾವು ಸೃಷ್ಟಿ ಮಾಡಿ ಅವ್ರ ಮೊಬೈಲ್ ಕಳಿಸ್ತೀವಿ. ಒಂದ್ ವೇಳೆ ಅವ್ರ ಮೊಬೈಲ್ ನಂಬರ್ ಇರಲಿಲ್ಲ ಅಂದ್ರೆ ಇನ್ಲೈನ್ ಲೆಟರ್ ಅಂತ ನಾವು ನೋಟಿಸ್ ಇದೆ, ಅದನ್ನ ಪ್ರಿಂಟ್ ಕಾಪಿ ಅವರ ಮನೆ ತಂದು. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ನೇರವಾಗಿ ಮಾಲೀಕರಿಗೂ ಗೊತ್ತಾಗುತ್ತೆ ಎಂತ ವೈಲೇಷನ್ ಮಾಡ್ತಾರೆ. ಡ್ರೈವರ್ ಮಾಡ್ತಾ ಇದ್ದಾರಾ, ಬೇರೆ ಸಂಬಂಧಿಕರು ಮಾಡ್ತಾ ಇದ್ದಾರಾ, ಅವರೇ ಮಾಡ್ತಾ ಇದ್ದಾರೆ. ಸೊ ಇಮಿಡಿಯೇಟ್ ಆಗಿ ಚಲಾನ್ ರಿಲೀಸ್ ಆದಾಗ ದೇ ಆರ್ ಅವೇರ್ ಆಫ್ ದ ಅಫೆನ್ಸ್. ಒಂದನೇದು. ಎರಡನೇದು ಏನಿದೆ ಅಂದ್ರೆ